ಒಬ್ನೇ ಹೋಗಿರ್ತೀನಿ. ಆದ್ರೂ ನೀವು ನಿಮ್ ಲದ್ದಿ ಎತ್ತುತ್ತೀನಿ ಸರ್, ಚಾಲೆಂಜ್ ಮಾಡ್ತೀರಾ 5 ಲಕ್ಷ? ನಿಮ್ ಲದ್ದಿ ಬರೀ ಕೈಯಲ್ಲಿ ಎತ್ತುತ್ತೀನಿ. ಅಲ್ಲ ಸಿಗರೇಟ್ ಸೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟ ಮಾತು ಗುಟ್ಟದಾಗಿಂದ ಬೈಯಕ್ ಬರಲ್ಲ. ಕೆಮ್ಮಿದ್ಕೆ 1.5 ದಿವಸ ಹೇಳ್ತಾನೆ, ಅಯ್ಯೋ ಕೆಮ್ಮಿದ್ದು ನಾನು ಯಾಕೆ ಹೇಳ್ತಾ ಇದೀಯಾ ಅಂತ ಬಾಗ್ಲಾಕೊಂಡು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಒಳ್ಳೆ ಎದುರುಸ ತರ ಹೇಳ್ತಾನೆ. 2 ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ಅಂದ್ರೆ 1 ದಿವಸ ವಾಕಿಂಗು, 1 ದಿವಸ ಮೆಟ್ಲ ತಿಳಿದಿದ್ದು, ಆಮೇಲೆ ಬೇಡ ನಮ್ಗೆ ಯಾಕೋ ಸೆಟ್ ಆಗಲ್ಲ ಅಂತ ಇವನು ಜಿಮ್ಗೆ ಹೋಗ್ತೀನಿ ಅಂತ ಸತ್ರು ಕಳ್ಸಲ್ಲ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ಇನ್ನೊಂದ್ಸಲ ಡ್ಯಾನ್ಸ್ ಗೊತ್ತು ಅಂತಾರೆ, ಎಲ್ಲ ಗೊತ್ತು ಅಂತಾರೆ. ಅದೆಲ್ಲ ಗೊತ್ತು ಅಂತ ಅವ್ರಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಾಗಿದೆ ಕಾರಣ ಇದುವರೆಗೂ. 125 ದೇಶದಲ್ಲಿ ನಂದು ಇಂಟರ್ವ್ಯೂ ಆಗೈತೆ ಅಂತಾರೆ, ಒಂದು ಟೆನಿಕ್ ಅಷ್ಟಾಗಿಲ್ಲ ಅಂತ. ಅವ್ರು ಏನ್ ಮಾಡ್ತಾರೆ, ಬಾತ್ರೂಮ್ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ತಗೊಂಡಿದ್ದಾನೆ. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ, ಫಾಲೋವರ್ಸ್ ಅಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಪ್ಯಾಕ್ ಇದೆಯಾ ಅಂತ ಕೇಳ್ತಾರೆ. ಒಂದು ಶೋಲ್ಡರ್ ಬ್ರಾಡ್ನೆಸ್ ನೋಡಿ, ಹೈಟ್ ನೋಡಿ, ಅವ್ನ ಫಿಟ್ನೆಸ್ ನೋಡಿ, ಯಾವ ವಾಕಿಂಗು ಕಳ್ಸಿಲ್ಲ. ಆ ಸೆಕ್ಸಿ ಬೇಬೆ, ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೇ, ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ಯಾವ ಜಿಮ್ಗೂ ಕಳ್ಸಿಲ್ಲ. ನಂದು ಒರಿಜಿನಲ್ ಬಾಡಿ, ಒಂದು ಒರಿಜಿನಲ್ ಬಾಡಿ. ಅದು ಮೂವಿ ಆಫರ್ ಎಷ್ಟೇ ಬರ್ಲಿ, ಇವನ್ನ ಜಿಮ್ ಕಳ್ಸಿ ಅಂದ್ರು ನಾನು ಸತ್ರು ಕಳ್ಸಲ್ಲ. ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು, ಯಾವತ್ತು ನಮ್ ದೇಶ ಮುಂದುವರಿಯೋದು. ಆ ಮುಟ್ಟಾಳತನ ಕೆಲಸ ಮಾಡಲ್ಲ. ಯಾಕಂದ್ರೆ ಅವಾಗ್ಲೇ ಶೇಪ್ ಹೋಗೋದು ನೋಡಿ. ನನಗೆ ಹೊಟ್ಟೆನೂ ಬಂದಿಲ್ಲ, ಕೆನ್ನೆನೂ ಬಂದಿಲ್ಲ, ಕೈಯು ಇಷ್ಟಿಷ್ಟಪ್ಪ ಆಗಿಲ್ಲ, ಹಿಂಗೆಲ್ಲ ಹಿಂಗ್ ಆಗಿಲ್ಲ. ಯಾಕಂದ್ರೆ ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಅವರೆಲ್ಲ ನಾನು ಜಿಮ್ಗೆ ಹೋಗೋದವ್ರು ನೋಡ್ಬಿಟ್ಟಿದೀನಿ. ಫಸ್ಟ್ 6 ಪ್ಯಾಕ್, ಆಮೇಲೆ ಫುಲ್ ಫ್ಯಾಮಿಲಿ ಪ್ಯಾಕ್. ಅದು ನನಗೆ ಗೊತ್ತಿಲ್ವಾ, ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಆತರ ಆಗ್ತಾರೆ. ಅದರಿಂದ ನಾನು ಅವನು ಕಳ್ಸಲ್ಲ. ನೋಡಿ ಯಾವ ಶೇಪ್ ಅಲ್ಲಿ ಇದಾನೆ, ವಿ ಶೇಪ್ ಹಿಂದೆಯಿಂದ ನೋಡಿ. ಎಕ್ಸರ್ಸೈಸ್ ಇದ್ರೆ ಬ್ಲಡ್ ಲೈನ್ ತುಂಬಾ ಜನ ಹುಡುಗಿರ್ ಹಿಂದೆ ಬಿದ್ದಿದಾರಂತೆ ನಿಮ್ಗೆ. ಹೌದಾ? ನೋಡಕ್ ತುಂಬಾ ಚೆನ್ನಾಗಿದ್ದೀರಿ. ಎಷ್ಟ್ ಜನ ಮೂಲ್ ನಾಮದ್ ಮಾವ, ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನಾ? ಎಷ್ಟ್ ಜನ ಹುಡುಗಿರೆಲ್ಲ ಬಿದ್ದಿದಾರೆ, ಏನ್ ಪ್ರಪೋಸ್ ಮಾಡ್ತಾರೆ, ಏನ್ ಹೇಳ್ತಾರೆ? ನಮ್ ತರ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅಪ್ಪ ನೋಡಿದ್ನೆ ಮದ್ವೆ ಮಾಡ್ಬೇಕು ಅಂತ ಆತರ ಅವ್ನಿಗೆ ಆ ಶೋಕಿ ಇಲ್ಲ. ಸಿಗರೇಟ್ ಸೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅವ್ನ್ ಕೆಟ್ಟ. ಅಯ್ಯೋ, ರೇಖೆಗಳೆಲ್ಲ ಅಳಿಸಿ ಹೋಗಿವಲ್ಲಪ್ಪ. ಮೊದಲು ಕೈ ಕೆಲಸ ನಿಲ್ಸಿ ಯಾವ್ದಾದ್ರು ಈಡು ಜೋಡು ತಗ್ಲಾಕೋ, ಬ್ರೈನ್ ವರ್ಕ್ ಆಗುತ್ತೆ. ಕಲ್ಮಶ ಎಲ್ಲ ವರ್ಕ್ ಹಾಕೋ. ಕೆಟ್ಟ ಮಾತು ಗುಟ್ಟದಾಗಿಂದ ಬೈಯಕ್ ಬರಲ್ಲ, ಅಷ್ಟು ಮುದ್ದಾಗ್ ಸಾಕಿದೀನಿ. ಹೊಡೆದು ಇಲ್ಲ, ಏಯ್ ಅಂತಾನು ಬೈದಿಲ್ಲ. 1 ದಿವಸ ಬೈಯ ಪ್ರಸಂಗ ಬಂದ್ಬಿಡುತ್ತೆ. ಏನ್ ಮಾಡೋದು, ಬೈಯಕ್ಕೆ ಬೈದ್ರೆ ಅಳ್ತಾನೆ ಅಂತ ಗೊತ್ತು. ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯಾ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನೆ ಮೈ ಬೆಳೆಸ್ಕೊಂಡು. ಅದಕ್ಕೆ ಏನ್ ಮಾಡ್ತೀನಿ ಅಂತೀನಿ. ಕೆಮ್ಮಿದ್ಕೆ 1.5 ದಿವಸ ಹೇಳ್ತಾನೆ, ಅಯ್ಯೋ ಕೆಮ್ಮಿದ್ದು ನಾನು ಯಾಕೆ ಹೇಳ್ತಾ ಇದೀಯಾ ಅಂತ ಬಾಗ್ಲಾಕೊಂಡು ಒಳ್ಳೆ ಎದುರುಸ ತರ ಹೇಳ್ತಾನೆ. ಅಂದ್ರೆ ಏನೋ ಆಗ್ಬಿಟ್ಟ, ನಮ್ಮಪ್ಪ ಬೈದ್ಬಿಟ್ರು, ನಮ್ಮಪ್ಪ ಬೈದು. ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ನ ಅಂತ. ನನ್ಗೆ ಏನ್ ಅನ್ಸುತ್ತೆ, ಕರಳು ಬೋಟಿ ಕಿತ್ಕೊಂಡ್ ನೋಡ್ತೀನಿ, ಇನ್ನೊಂದ್ಸಲಿ ಕೆಮ್ಲೂಬಾರ್ದು ಅಂತ. ಪ್ರೀತಿಯಿಂದ ಅಲ್ಲಲ್ಲ, ಅವ್ನಿಗೆ ಅದು ಬೈದಂಗೆ. ಯಾಕಂದ್ರೆ ನಾನು ಅಷ್ಟು ಬೈದಿಲ್ಲ, ಕೆಮ್ಮಂಗೂ ಬೈದಿಲ್ಲ ಅಂತ. ಅಂದ್ರೆ ಮಗುವಿಂದ ಅವ್ನ ಅಷ್ಟು ಮುದ್ದಾಗಿ ಸಾಕಿದೀನಿ. ಇಷ್ಟುದ್ದಾಗಿದ್ದಾನೆ. ಹಾಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಡಿ. ನಿಮ್ ಹೆಸರಿನಲ್ಲಿ ಗೋರಿನಾದ್ರೂ ಕಟ್ಟಿಸ್ತೀನಿ. ಮಗುವಿಂದ ಇಲ್ಲೇ ಮಲ್ಕೊಳ್ತಾ ಇದ್ದಿದ್ದು, ಇವಾಗ್ಲೂ ಇಲ್ಲೇ ಮಲ್ಕೊಳ್ಳೋದು. ಇವ್ನ್ ಮಲ್ಕೊಳ್ಳೋರ್ಗು ನನಗ್ ನಿದ್ದೆ ಬರಲ್ಲ. ಇವನ್ಗೆ ನಿದ್ದೆ ಬಂದ್ಮೇಲೆ ಸೈಡಿಗೆ ಮಲಗಿಸಿ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ನೀವು? ಕನ್ನಡ ಗೌಡಾಸ್ ಮೇಡಮ್ ನಾವು ಕನ್ನಡದವ್ರೆ. ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ. ಇವನ್ ಇಂಗ್ಲಿಷ್. ಇದೊಂದೇ ಕನ್ನಡ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇವನಿಗೆ ಇಂಗ್ಲಿಷ್ ಬರುತ್ತೆ, ನನಗೆ ಇಂಗ್ಲಿಷು ಬರಲ್ಲ. ಕನ್ನಡ ಹಿಂದಿ ಬಿಟ್ಟು ಯಾವ ಭಾಷೆನೂ ಬರಲ್ಲ ನಂಗೆ. ನಿಮ್ ಬಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಬಟ್ ಅವ್ರು ಏನು ಮೇಂಟೈನ್ ಮಾಡಿಲ್ಲ ಮೇಡಮ್, ಒರಿಜಿನಲ್. ಅಲ್ಲ ಸರ್, ಹೆಂಗೆ ಏನ್ ಹೋಗಲ್ಲ. ನನ್ ಮೇಲೆ ಆಣೆ ಇಟ್ಟಳು.
ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ಕೆ ಅಲ್ಲಿ ಟಾಸ್ಕ್ ಕೊಡ್ತಾರೆ ಅನ್ಬಿಟ್ಟು ಒಂದ್ ದಿವಸ ವಾಕಿಂಗ್ ಸ್ಟಾರ್ಟ್ ಮಾಡ್ದೆ. ಹೋದ್ರೆ ಬೀದಿಲವರೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ರು, ನಾಚ್ಕೊಂಡ್ ಮನೆ ಒಳಗ್ ಬಂದ್ಬಿಟ್ಟೆ. ಆಮೇಲೆ ಮರದೇಸೆಯಿಂದ ಆಚೆ ಹೋಗ್ಲಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅವತ್ತು ಮನೇಲಿ ಮೆಟ್ಲತ್ತದು ಇಳಿಯೋದು ಮಾಡಿದೆ. ಅದು ಒಂದ್ ದಿವಸ, 2 ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ಅಂದ್ರೆ ಒಂದ್ ದಿವಸ ವಾಕಿಂಗು, ಒಂದ್ ದಿವಸ ಮೆಟ್ಲತ್ ಇಳಿದಿದ್ದು. ಆಮೇಲೆ ಬೇಡ ನಮ್ಗೆ ಯಾಕೋ ಸೆಟ್ ಆಗಲ್ಲ ಅಂತ ಇವನು ಜಿಮ್ಗೆ ಹೋಗ್ತೀನಿ ಅಂತ ಸತ್ರು ಕಳ್ಸಲ್ಲ ಅಂದೆ. ಯಾವ ಹೀರೋ? ನೀನು ಮಾತಾಡೋದಕ್ಕೂ ನೀನು ಮಾಡೋ ಅಭಿನಯಕ್ಕೂ ಬಾಯಾಗ ನಗದಿರ್ಲಿ, ಇನ್ನೆಲ್ಲಾರ ನಗಬೇಕು. ಕನ್ನಡದಲ್ಲಿ ಯಶ್ ಅವರು. ಯಶ್ ಅವ್ರ ಇಷ್ಟನಾ? ಯಾಕೆ ಇಷ್ಟ ಆಗ್ತಾರೆ ಯಶ್ ಅವರು? ಯಾಕಂದ್ರೆ ರೀಸೆಂಟ್ ಆಗಿ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ಓಕೆ, ತುಂಬಾ ಕದರ್ ಆಗಿದ್ದಾರೆ. ತುಂಬಾ ಕದರ್ ಆಗಿದ್ದಾರೆ. ಮೀಟ್ ಮಾಡಿದಿರಾ ಯಾವತ್ತಾರು? ಅಂಬರೀಶ್ ಅವ್ರ ಮಗನ್ ಮದ್ವೆಲ್ ಮೀಟ್ ಆಗಿದ್ದೀರಾ? ನೀವು ಮೀಟ್ ಎಲ್ಲ ಆಗಿದ್ದೀರಾ? ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅರಟೆ ಹೊಡಿತೀವಿ. ಯಾಕಂದ್ರೆ ನಾನು ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ. ಇದ್ದ ಜಾಗದಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಚದ್ರಂಗಿ ನನ್ ಮಗ ಇರ್ಬೇಕು ಕಣೋ ಗುಂಜ. ಕ್ಲೋಸ್ ಅದನ್ನ ಎಲ್ಲ ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಅವತ್ತು ಹೆಸರು ಹೇಳಲ್ಲ, ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು. ಕಾರಣ ಏನಂದ್ರೆ ಅಲ್ಲಿ ಬಂದವರೆಲ್ಲ ಹಿಂದಿಯವರು, ಕನ್ನಡದವ್ರು ಕಡಿಮೆ. ಕನ್ನಡದವ್ರು ಅಲ್ಲಿ ಬಂದವರು 20 ಜನ ಹೆಸರು ಹೇಳದೇ ಇರೋ ಒಬ್ರು ಸೆಲೆಬ್ರಿಟಿ ಹತ್ರ ಫೋಟೋ ಹೊಡ್ಸ್ಕೊಂಡ್ರು. ಅವ್ರಿಗಿಂತ 10ರಷ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡ್ರು. ಯಾಕಂದ್ರೆ ಹಿಂದಿಯವ್ರಿಗೆ ಅಷ್ಟು ಜನಕ್ಕೂ ನಾವಿಬ್ರು ಗೊತ್ತು. ನಿಮ್ ಪರಿಚಯ? ನಾವು ನಾಯಿ ಮಾರೋರು ಸರ್. ಓ, ಹಿಂದಿ ಅಂದ್ರೆ ಕನ್ನಡದಲ್ಲಿಗಿಂತ ಈ ಕಡೆ ಹಿಂದಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು. ವರ್ಲ್ಡ್ ಲೆವೆಲ್ ಮೇಡಮ್. ಇವಾಗ ಬೇರೆಯವರು ಕರ್ನಾಟಕ ಲೆವೆಲ್, ನಾನು ಹೆಸರು ಹೇಳಲ್ಲ. ಅವ್ರು ಕರ್ನಾಟಕ ಫೇಮಸ್ ಇರ್ತಾರೆ, ಅಪ್ಪಪ್ಪ ಅಂದ್ರೆ ತಮಿಳ್ನಾಡು, ಆಂಧ್ರ, ಒಂಚೂರು ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ಓಕೆ, ಅಪ್ಪ ಇಷ್ಟ ಆಗ್ತಾರೆ? ಯಾವ ವಿಚಾರಗಳು ಅಪ್ಪನಲ್ಲಿ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ? ಅಪ್ಪನ ಬಗ್ಗೆ ಎಲ್ಲ ಇಷ್ಟ. He's like a brother to me. ಅಣ್ಣ ತಮ್ಮನೇ ಅಂತಾರೆ, ಒಬ್ಬೊಬ್ರು ಟ್ವಿನ್ಸ್ ಅಂದಿದ್ದಾರೆ. ನಿಮ್ ತಮ್ಮ ಇರೋದೇ ಹೇಳಿಲ್ಲ ನಮ್ಗೆ, ಸುಳ್ಳು ಹೇಳಿದೀರಾ ಅಂತಾರೆ, ತಮ್ಮ ಇಲ್ಲ ಅಂತೀರಾ ಅಂತ. ಆ ತರನೇ ಬೆಳೆದಿದೀವಿ. ಆಮೇಲೆ ಅಷ್ಟೇ ಫ್ರೀ ಬಿಟ್ಟಿದೀನಿ. ಒಂದ್ ದಿವಸ ಓದ್ದ, ಬಿಟ್ಟ, ಕಾಲೇಜ್ಗೆ ಹೋದ, ಬಂದ, ರೂಮಲ್ಲಿ ಏನ್ ಮಾಡ್ತಿದ್ಯಾ, ಒಂದ್ ದಿವಸ ಗದ್ರಿ ಕೇಳಿದಿನ, ಇಲ್ಲ ಹಂಗೆ ಕೇಳಿದಿನ ಕೇಳಿ. ಯಾಕಂದ್ರೆ ನಮ್ ತಂದೆ ನನ್ನ ನಾನು ಹೇಳೋದೆಲ್ಲ ಬರೀ ಸುಳ್ಳು ಕರೀತಾರೆ. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ, ಫಾಲೋವರ್ಸ್ ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ, ಹುಡುಗಿರ್ ಫ್ಯಾನ್ಸ್ ಇವ್ನಿಗೆ ಸಾಯ್ತಾರೆ. ಅದನ್ನ ನಾನು ಹೇಳಿದೀನಿ. ಮೊನ್ನೆ ಯಾರೋ ಇವ್ನ ಇನ್ಸ್ಟಾಗ್ರಾಮ್ ತಕೊಂಡ್ ಹಾಕಿರೋದಕ್ಕೆ 2,000 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಟ್ರೋಲ್ ಆಗ್ತಾ ಇದೆ. ಅದ್ರಲ್ಲಿ 11,000, 10,000 ಇತ್ತು, ಈಗ 12,000 ಆಗಿದೆ. ನನ್ನ ಕೊಲಿಗಳಿಗೆ ಕಮಾನ್, ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ಕರೆದಿದ್ದಾರೆ. ನಮಸ್ಕಾರ ಗಂಡು. ಗಂಡು ಕರೆದಿದ್ದಾರೆ ಸರ್, ಫೈನಲ್ ಕರೆದಿದ್ದಾರೆ. ನಾವೇನ್ ಎಗನೆಸ್ಟ್ ಆಗಿಲ್ವಲ್ಲ ಅವ್ರಿಗೆ, ಬರೀ ಗಿಲ್ಲಿಗೆ ಮಾತ್ರ ಎಗನೆಸ್ಟ್ ಆಗಿರೋದು. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಫೈನಲ್ಗೆ ಯಾವ ತರ ಕಾಸ್ಟ್ಯೂಮ್ ನೋಡ್ಬೋದು ಅಂತ ಏನಾದ್ರು ಫ್ಯಾನ್ಸಿ? ಅವರಿಂದ ಒಳ್ಳೇದಾಗ್ತಾ ಇದೆ. ಇಂಥವ್ರಿಂದ ನನಗೆ ಇನ್ನ ತುಂಬಾ ಒಳ್ಳೇದಾಯ್ತು. ಇನ್ನ ಟ್ರೋಲ್ ಮಾಡಿ ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಿಗೆ ಮಾತಾಡ್ತಾರೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.